ರವಿ ಬಸ್ರವರು ಒಂದು ಕುಂದಾಪುರ ಕನ್ನಡ ಆಲ್ಬಮ್ಗಳನ್ನು ಮಾಡಬೇಕು ಸೀರೀಸ್ ಅಂತ ಹೇಳಿ ಅವಾಗ ಶುರು ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಆ ಟೈಮಲ್ಲಿ ಅವರು ಒಂದು ನನಗೆ ಈ ಥರ ಕುಂದಾಪುರ ಕನ್ನಡದ ಒಂದು ಹಾಡು ಬರೆದು ಕಳಿಸಿ ಅಂತ ಹೇಳಿದ್ದು ನನಗೆ. ಸೊ ಅದು ನಾನು ಆವಾಗ ಮಧ್ಯಾಹ್ನ ಕಳಿಸಿದ್ದು. ನಾನು ಸಂಜೆ ಆಫೀಸ್ ಕ್ಯಾಬಲ್ಲಿ ಬರ್ತಾ ನಾನು ಟೈಪ್ ಮಾಡಿ ಕಳಿಸಿದ್ದೆ. ಅಂದರೆ ಅವರು ಟಾಪಿಕ್ ಹೇಳಿದರು, ಗಂಡ ಹೆಂಡತಿಯನ್ನು ಹೊಗಳೋ ಥರ ಬರೀರಿ ಏನಾದರೂ ಅಂತ ಹೇಳಿದರು. ನಾನು ಆವಾಗ ಕ್ಯಾಬಲ್ಲಿ ಭಾರಿ ಖುಷಿ ಮರ ನನಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕೊಡ್ಕೊಂಬಂದರೆ ಟಿ ವಿ ರೇಡಿ ಎಂತ ಬೇಡ ಇವಳು ಮನೆಗಿದೆ, ಕುಂದಾಪುರ ಭಾಷೆಯಲ್ಲೇ ಕಂಪ್ಲೀಟ್ ಬರೆದು ಪಲ್ಲವಿ ಮಾತ್ರ ಕಳಿಸಿದ್ದೆ. ಸೊ ಇದಕ್ಕೂ ಮುಂಚೆ ಹೆಂಗಾಗಿತ್ತು ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಹಾಡು ಬರೀಬೇಕು ಅಂತ ತುಂಬ ಆಸಕ್ತಿ ಇತ್ತು. ಬಟ್ ಅಲ್ಲಿ ತನಕ ನನಗೆ ಹಾಡು ಬರೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾನು ಅವರನ್ನ ಇಂಪ್ರೆಸ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಾ ಇದ್ದೆ. ಏನೇನೋ ಬರೆಯೋದು, ಕುಂದಾಪುರ ಕನ್ನಡ ಹಾಡುಗಳು ಬರೆಯೋದು, ಕಳಿಸೋದು. ಅವ್ರು ನೋಡೋರು ಸುಮ್ಮನೆ ಇರೋರು. ಸೊ ಅಂದರೆ ನಂಗೆ ಗೊತ್ತಾಗಿರೋದು ಇದು ಇಷ್ಟ ಆಗಿಲ್ಲ, ಮೇ ಬಿ ಅಂತ ಚೆನ್ನಾಗಿಲ್ವೇನೋ ಅಂತ. ಫಸ್ಟ್ ಟೈಮ್ ನನಗೆ ಅದು ಕಳಿಸಿದಾಗ ಅವರು ರಿಪ್ಲೈ ಮಾಡಿದ್ರು, ಕುಂದಾಪುರ ಭಾಷೆಯಲ್ಲ ಲೈಕ್ ಇತ್ತು ಟ್ಯೂನ್ ಮಾಡ್ತೆ ಅಂತ. ಲೈಕ್ ಇತ್ತು, ಚೆನ್ನಾಗಿದೆ, ಟ್ಯೂನ್ ಮಾಡ್ತೀನಿ ಅದಕ್ಕೆ ಅಂತ. ಸೊ ಅದು ನನಗೆ ದೊಡ್ಡ ಒಂದು ಅವಾರ್ಡ್ ಸಿಕ್ಕಂಗೆ ಆಯ್ತು. ಅಂದರೆ ಅದು ಹಾಡು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರಿಗೆ ಇಷ್ಟ ಆಯ್ತಲ್ಲ ಅನ್ನೋದೊಂದು ಖುಷಿ. ಸೊ ಅದು ನಾವು ರಿಲೀಸ್ ಮಾಡಿದ್ವಿ. ಪಲ್ಲವಿ ಮಾತ್ರ ಅವ್ರ ಚಾನಲಲ್ಲಿ ರಿಲೀಸ್ ಮಾಡಿ ನನಗೆ ಅದೊಂದು ದೊಡ್ಡ ಸಂಭ್ರಮ. ನನಗೆ ಒಂದು ಹಾಡು ರಿಲೀಸ್ ಆಗಿದೆ ನಂದು ಅನ್ನೋದು. ಅದನ್ನು ದಿನ ನೋಡ್ತಾನೆ ಇದ್ದೆ, ಎಷ್ಟಾಯಿತು ವ್ಯೂಸ್ ಅಂತ ನೋಡ್ತಾನೆ. ದಿನ ಬೆಳಗ್ಗೆ ಆದರೆ ಒಂದು 2,000 ವ್ಯೂಸ್ ತನಕ ನೋಡ್ತಾನೆ ಇದ್ದೆ. ನಮ್ಮ ಅಣ್ಣ ಎಲ್ಲ ಬೈಯೋರು, ಏನು ಅದನ್ನು ಅಷ್ಟು ಸತಿ ನೋಡ್ತೀಯಾ ಅಂತ. ಹಾಕೋದು ನೋಡೋದು, ಹಿಂಗೆ ಎಷ್ಟು ಬಂದಿದೆ, ಎಷ್ಟು ನೋಡಿ ಜನ ನೋಡಿದ್ದಾರೆ ಅಂತ. ಒಂದಿನ ಹಿಂಗೆ ಬೆಳಗ್ಗೆ ತೆಗೆದು ನೋಡಿದಾಗ ಯೂಟ್ಯೂಬಲ್ಲಿ ಆ ಸಾಂಗೇ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ, ಇದೇನು ರಿಮೂವ್ ಮಾಡಿಬಿಟ್ಟಿದ್ದಾರಲ್ಲ ಸಾಂಗು ಅಂತ. ಆಮೇಲೆ ನಾನು ಅವ್ರ ಹತ್ರ ಕೇಳಿದಾಗ, ಇಲ್ಲ ಅದೇನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಹಾಡು, ಅದು ಅಪ್ಪು ಸರ್ ಸಿನಿಮಾಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಅದು ಬೇರೆ ರೀತಿಯ ಒಂದು ಖುಷಿ ಅದು. ಸೊ ಹೀಗೆ ಹಾಡು ಸಿಕ್ಕಿದ್ದು ನನಗೆ.